ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇರುವಂತದ್ದು. ಇವತ್ತು ಭಾನುವಾರ ಒಂದು ರಜೆ ಇರುವಂತದ್ದು. ಇವತ್ತು ಉತ್ಖನನ ಕಾರ್ಯಕ್ಕೆ ವಿರಾಮವನ್ನು ನೀಡಿದ್ದಾರೆ. ನಿನ್ನೆ ಕೂಡ 10ರ ಪಾಯಿಂಟ್ ವರೆಗೂ ಅಗೆದಿದ್ರು. ಯಾವುದೇ ರೀತಿಯ ಕಳೆಬರ ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ನಾನು ಸದ್ಯಕ್ಕೀಗ ನಂಬರ್ 13 ಅನ್ನುವ ಜಾಗದಲ್ಲಿದ್ದೇನೆ. ಅಂದ್ರೆ ಮುಸುಕುದಾರಿ ತೋರಿಸಿದ ಕೊನೆಯ ಜಾಗ ಇದಾಗಿದೆ. 12 ಜಾಗಗಳನ್ನ ನದಿಯ ಪಕ್ಕದ ಅಂದ್ರೆ ಒಂದು ದಟ್ಟಾರಣ್ಯದಲ್ಲಿ ಹುದುಗಿಸಿದ್ದೆ ಅಂತಕ್ಕಂಥ ಏನು ಮಾಹಿತಿ ನೀಡಿದ ಮುಸುಕುದಾರಿ ಆ ಜಾಗದಲ್ಲಿ ಈಗಾಗಲೇ ಹತ್ತಾಗಿರುವಂತದ್ದು. ಕಳೆ ಬರಹ ತೆಗೆಯುವ ಕೆಲಸ ನಿನ್ನೆಗೆ ಸದ್ಯಕ್ಕೆ ವಿರಾಮ ಇರುವಂತದ್ದು ಭಾನುವಾರ ಇರೋದ್ರಿಂದ 13ನೇ ನಂಬರ್ ಅಲ್ಲಿ ಒಂದಿಷ್ಟು ಪೊಲೀಸರನ್ನ ಕಾವಲಾಗಿ ನಿಲ್ಲಿಸಿರುವಂತದ್ದು. ಈ 13 ನಂಬರ್ ಇರುವಂತಹದ್ದು ನೇತ್ರಾವತಿಯ ಪುಣ್ಯ ಸ್ನಾನ ಮಾಡುವಂತ ನದಿ ಏನಿದೆ ಆ ನದಿಯ ಪಕ್ಕದ ರಸ್ತೆಯಲ್ಲಿ ನೋಡ್ತಾ ದೃಶ್ಯದಲ್ಲಿ ಇಲ್ಲಿ ದೊಡ್ಡದಾದ ಲೈಟ್ ಕಂಬಗಳು ಇರುವಂತದ್ದು, ಅಂದ್ರೆ ವಿದ್ಯುತ್ ಕಂಬಗಳಿದಾವೆ. ಅಲ್ಲಿ ದೊಡ್ಡದಾದ ಬಲ್ಬ್ ಗಳನ್ನ ಹಾಕಿರುವಂತಹ ವ್ಯವಸ್ಥೆ ಇದೆ. ಇದು ಈಗಲ್ಲ, ಸುಮಾರು ವರ್ಷಗಳಿಂದ ಇರುವಂತದ್ದು. ಪಕ್ಕದಲ್ಲೊಂದು ರಸ್ತೆ ಇದೆ, ನಮ್ಮ ಕ್ಯಾಮರಾ ತೋರಿಸ್ತಾರೆ ನಿಮಗೆ. ಈ ರಸ್ತೆ ಇವ್ಯಾವುದೋ ನಿನ್ನೆ ಮೊನ್ನೆ ಕಟ್ಟಿದಂತ ಮನೆಗಳಲ್ಲ. ಸುಮಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಜೀವನ ಮಾಡ್ತಿರುವಂತದ್ದು, ಬದುಕ್ತಾ ಇರುವಂತದ್ದು. ಆ ಜಾಗ ಅಂದ್ರೆ ಈ ರಸ್ತೆ ಏನಿದೆ, ಈ ರಸ್ತೆ ಹಾಳಾಗಿದೆ. ಈ ರಸ್ತೆ ಹಾಳಾದ ರಸ್ತೆಯ ಪಕ್ಕದಲ್ಲೇ ವಿದ್ಯುತ್ ಕಂಬದ ಕೆಳಗೆ ಇಲ್ಲೊಂದು ಟಿಸಿ ಇತ್ತಂತೆ, ಸರಿಸುಮಾರು ಈಗಿಲ್ಲ ಅದು. ಆ ಟಿಸಿಯ ಕೆಳಗಡೆ ಅಂದ್ರೆ ಈ ವಿದ್ಯುತ್ ಕಂಬದ ಕೆಳಗಡೆ ನಂಬರ್ 13 ಪಾಯಿಂಟ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ SIT ತನಿಖೆ ನಡೀತಾ ಇರುವಂತದ್ದು. ದಟ್ಟಾರಣ್ಯದಲ್ಲಿ ಶೋಧ ನಡೆದಿದೆ. ನಂಬರ್ 6ರಲ್ಲಿ ಒಂದಿಷ್ಟು ಕಳೆಬರ ಸಿಕ್ಕಿದೆ. ಪೊಲೀಸರನ್ನ ಕಣ್ಗಾವಲಾಗಿ ಕಾಯಲಿಕ್ಕೆ ಬಿಟ್ಟಿರುವಂತದ್ದು. ಹಗಲು ರಾತ್ರಿ ಕೂಡ ನಿದ್ದೆಗೆಟ್ಟು ಪೊಲೀಸರು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. SIT ತನಿಖೆ ಕೂಡ ಚುರುಕಾಗಿರುವಂತದ್ದು. ನಂಬರ್ 13 ಈಗ ಮೊದಲು ನಂಬರ್ 9ರ ಮೇಲೆ ಒಂದಿಷ್ಟು ವ್ಯವಸ್ಥೆ ಇತ್ತು, ಅಂದ್ರೆ ಒಂದು ಕಣ್ಗಾವಲಿತ್ತು. ಇಲ್ಲಿ ಸಿಗುತ್ತೆ ಕಳೆಬರ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ ಮುಸುಕುದಾರಿ ಇದ್ದ. ಈಗ 9ರಲ್ಲೂ ಏನು ಸಿಗಲಿಲ್ಲ, 10ರಲ್ಲೂ ಏನೂ ಇಲ್ಲ. ಇದೀಗ 11, 12 ಮತ್ತೆ 13 ಅದರಲ್ಲೂ ಪ್ರಮುಖವಾಗಿ ಜನನಿ ಬೀಡು ಪ್ರದೇಶವಾಗಿರೋದ್ರಿಂದ ಜನರು ಕೂಡ ಸದಾ ಕಾಲ ಓಡಾಡುವಂತ ಜಾಗ ಇದು. ಈ 13ರಲ್ಲಿ ಸಿಕ್ಕೇ ಸಿಗುತ್ತೆ ಕಳೆಬರ ಅಂತೇಳಿ ಮತ್ತೊಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾನಂತೆ ಮುಸುಕುದಾರಿ. ಹಾಗಾದ್ರೆ 13ರನ್ನ ಅಗೆದಾಗ ಇಲ್ಲಿ ಕಳೆ ಬರುತ್ತಾ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇರುವಂತದ್ದು. ಇವತ್ತು ಭಾನುವಾರ ಒಂದು ರಜೆ ಇರುವಂತದ್ದು. ಇವತ್ತು ಉತ್ಖನನ ಕಾರ್ಯಕ್ಕೆ ವಿರಾಮವನ್ನು ನೀಡಿದ್ದಾರೆ. ನಿನ್ನೆ ಕೂಡ 10ರ ಪಾಯಿಂಟ್ ವರೆಗೂ ಅಗೆದಿದ್ರು. ಯಾವುದೇ ರೀತಿಯ ಕಳೆಬರ ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ನಾನು ಸದ್ಯಕ್ಕೀಗ ನಂಬರ್ 13 ಅನ್ನುವ ಜಾಗದಲ್ಲಿದ್ದೇನೆ. ಅಂದ್ರೆ ಮುಸುಕುದಾರಿ ತೋರಿಸಿದ ಕೊನೆಯ ಜಾಗ ಇದಾಗಿದೆ. 12 ಜಾಗಗಳನ್ನ ನದಿಯ ಪಕ್ಕದ ಅಂದ್ರೆ ಒಂದು ದಟ್ಟಾರಣ್ಯದಲ್ಲಿ ಹುದುಗಿಸಿದ್ದೆ ಅಂತಕ್ಕಂಥ ಏನು ಮಾಹಿತಿ ನೀಡಿದ ಮುಸುಕುದಾರಿ ಆ ಜಾಗದಲ್ಲಿ ಈಗಾಗಲೇ ಹತ್ತಾಗಿರುವಂತದ್ದು. ಕಳೆ ಬರಹ ತೆಗೆಯುವ ಕೆಲಸ ನಿನ್ನೆಗೆ ಸದ್ಯಕ್ಕೆ ವಿರಾಮ ಇರುವಂತದ್ದು ಭಾನುವಾರ ಇರೋದ್ರಿಂದ 13ನೇ ನಂಬರ್ ಅಲ್ಲಿ ಒಂದಿಷ್ಟು ಪೊಲೀಸರನ್ನ ಕಾವಲಾಗಿ ನಿಲ್ಲಿಸಿರುವಂತದ್ದು. ಈ 13 ನಂಬರ್ ಇರುವಂತಹದ್ದು ನೇತ್ರಾವತಿಯ ಪುಣ್ಯ ಸ್ನಾನ ಮಾಡುವಂತ ನದಿ ಏನಿದೆ ಆ ನದಿಯ ಪಕ್ಕದ ರಸ್ತೆಯಲ್ಲಿ ನೋಡ್ತಾ ದೃಶ್ಯದಲ್ಲಿ ಇಲ್ಲಿ ದೊಡ್ಡದಾದ ಲೈಟ್ ಕಂಬಗಳು ಇರುವಂತದ್ದು, ಅಂದ್ರೆ ವಿದ್ಯುತ್ ಕಂಬಗಳಿದಾವೆ. ಅಲ್ಲಿ ದೊಡ್ಡದಾದ ಬಲ್ಬ್ ಗಳನ್ನ ಹಾಕಿರುವಂತಹ ವ್ಯವಸ್ಥೆ ಇದೆ. ಇದು ಈಗಲ್ಲ, ಸುಮಾರು ವರ್ಷಗಳಿಂದ ಇರುವಂತದ್ದು. ಪಕ್ಕದಲ್ಲೊಂದು ರಸ್ತೆ ಇದೆ, ನಮ್ಮ ಕ್ಯಾಮರಾ ತೋರಿಸ್ತಾರೆ ನಿಮಗೆ. ಈ ರಸ್ತೆ ಇವ್ಯಾವುದೋ ನಿನ್ನೆ ಮೊನ್ನೆ ಕಟ್ಟಿದಂತ ಮನೆಗಳಲ್ಲ. ಸುಮಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಜೀವನ ಮಾಡ್ತಿರುವಂತದ್ದು, ಬದುಕ್ತಾ ಇರುವಂತದ್ದು. ಆ ಜಾಗ ಅಂದ್ರೆ ಈ ರಸ್ತೆ ಏನಿದೆ, ಈ ರಸ್ತೆ ಹಾಳಾಗಿದೆ. ಈ ರಸ್ತೆ ಹಾಳಾದ ರಸ್ತೆಯ ಪಕ್ಕದಲ್ಲೇ ವಿದ್ಯುತ್ ಕಂಬದ ಕೆಳಗೆ ಇಲ್ಲೊಂದು ಟಿಸಿ ಇತ್ತಂತೆ, ಸರಿಸುಮಾರು ಈಗಿಲ್ಲ ಅದು. ಆ ಟಿಸಿಯ ಕೆಳಗಡೆ ಅಂದ್ರೆ ಈ ವಿದ್ಯುತ್ ಕಂಬದ ಕೆಳಗಡೆ ನಂಬರ್ 13 ಪಾಯಿಂಟ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ SIT ತನಿಖೆ ನಡೀತಾ ಇರುವಂತದ್ದು. ದಟ್ಟಾರಣ್ಯದಲ್ಲಿ ಶೋಧ ನಡೆದಿದೆ. ನಂಬರ್ 6ರಲ್ಲಿ ಒಂದಿಷ್ಟು ಕಳೆಬರ ಸಿಕ್ಕಿದೆ. ಪೊಲೀಸರನ್ನ ಕಣ್ಗಾವಲಾಗಿ ಕಾಯಲಿಕ್ಕೆ ಬಿಟ್ಟಿರುವಂತದ್ದು. ಹಗಲು ರಾತ್ರಿ ಕೂಡ ನಿದ್ದೆಗೆಟ್ಟು ಪೊಲೀಸರು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. SIT ತನಿಖೆ ಕೂಡ ಚುರುಕಾಗಿರುವಂತದ್ದು. ನಂಬರ್ 13 ಈಗ ಮೊದಲು ನಂಬರ್ 9ರ ಮೇಲೆ ಒಂದಿಷ್ಟು ವ್ಯವಸ್ಥೆ ಇತ್ತು, ಅಂದ್ರೆ ಒಂದು ಕಣ್ಗಾವಲಿತ್ತು. ಇಲ್ಲಿ ಸಿಗುತ್ತೆ ಕಳೆಬರ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ ಮುಸುಕುದಾರಿ ಇದ್ದ. ಈಗ 9ರಲ್ಲೂ ಏನು ಸಿಗಲಿಲ್ಲ, 10ರಲ್ಲೂ ಏನೂ ಇಲ್ಲ. ಇದೀಗ 11, 12 ಮತ್ತೆ 13 ಅದರಲ್ಲೂ ಪ್ರಮುಖವಾಗಿ ಜನನಿ ಬೀಡು ಪ್ರದೇಶವಾಗಿರೋದ್ರಿಂದ ಜನರು ಕೂಡ ಸದಾ ಕಾಲ ಓಡಾಡುವಂತ ಜಾಗ ಇದು. ಈ 13ರಲ್ಲಿ ಸಿಕ್ಕೇ ಸಿಗುತ್ತೆ ಕಳೆಬರ ಅಂತೇಳಿ ಮತ್ತೊಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾನಂತೆ ಮುಸುಕುದಾರಿ. ಹಾಗಾದ್ರೆ 13ರನ್ನ ಅಗೆದಾಗ ಇಲ್ಲಿ ಕಳೆ ಬರುತ್ತಾ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇರುವಂತದ್ದು. ಇವತ್ತು ಭಾನುವಾರ ಒಂದು ರಜೆ ಇರುವಂತದ್ದು. ಇವತ್ತು ಉತ್ಖನನ ಕಾರ್ಯಕ್ಕೆ ವಿರಾಮವನ್ನು ನೀಡಿದ್ದಾರೆ. ನಿನ್ನೆ ಕೂಡ 10ರ ಪಾಯಿಂಟ್ ವರೆಗೂ ಅಗೆದಿದ್ರು. ಯಾವುದೇ ರೀತಿಯ ಕಳೆಬರ ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ನಾನು ಸದ್ಯಕ್ಕೀಗ ನಂಬರ್ 13 ಅನ್ನುವ ಜಾಗದಲ್ಲಿದ್ದೇನೆ. ಅಂದ್ರೆ ಮುಸುಕುದಾರಿ ತೋರಿಸಿದ ಕೊನೆಯ ಜಾಗ ಇದಾಗಿದೆ. 12 ಜಾಗಗಳನ್ನ ನದಿಯ ಪಕ್ಕದ ಅಂದ್ರೆ ಒಂದು ದಟ್ಟಾರಣ್ಯದಲ್ಲಿ ಹುದುಗಿಸಿದ್ದೆ ಅಂತಕ್ಕಂಥ ಏನು ಮಾಹಿತಿ ನೀಡಿದ ಮುಸುಕುದಾರಿ ಆ ಜಾಗದಲ್ಲಿ ಈಗಾಗಲೇ ಹತ್ತಾಗಿರುವಂತದ್ದು. ಕಳೆ ಬರಹ ತೆಗೆಯುವ ಕೆಲಸ ನಿನ್ನೆಗೆ ಸದ್ಯಕ್ಕೆ ವಿರಾಮ ಇರುವಂತದ್ದು ಭಾನುವಾರ ಇರೋದ್ರಿಂದ
13ನೇ ನಂಬರ್ ಅಲ್ಲಿ ಒಂದಿಷ್ಟು ಪೊಲೀಸರನ್ನ ಕಾವಲಾಗಿ ನಿಲ್ಲಿಸಿರುವಂತದ್ದು. ಈ 13 ನಂಬರ್ ಇರುವಂತಹದ್ದು ನೇತ್ರಾವತಿಯ ಪುಣ್ಯ ಸ್ನಾನ ಮಾಡುವಂತ ನದಿ ಏನಿದೆ ಆ ನದಿಯ ಪಕ್ಕದ ರಸ್ತೆಯಲ್ಲಿ ನೋಡ್ತಿರುವ ದೃಶ್ಯದಲ್ಲಿ ಇಲ್ಲಿ ದೊಡ್ಡದಾದ ಉದ್ದ ಲೈಟ್ ಕಂಬಗಳು ಇರುವಂತದ್ದು, ಅಂದ್ರೆ ವಿದ್ಯುತ್ ಕಂಬಗಳಿದಾವೆ. ಅಲ್ಲಿ ದೊಡ್ಡದಾದ ಬಲ್ಬ್ಗಳನ್ನ ಹಾಕಿರುವಂತಹ ವ್ಯವಸ್ಥೆ ಇದೆ. ಇದು ಈಗಲ್ಲ, ಸುಮಾರು ವರ್ಷಗಳಿಂದ ಇರುವಂತದ್ದು. ಪಕ್ಕದಲ್ಲಿ ಒಂದು ರಸ್ತೆ ಇದೆ, ನಮ್ಮ ಕ್ಯಾಮರಾಮನ್ ಶಂಕರ್ ತೋರಿಸ್ತಾರೆ ನಿಮಗೆ. ಈ ರಸ್ತೆ ಇವ್ಯಾವುದೋ ನಿನ್ನೆ ಮೊನ್ನೆ ಕಟ್ಟಿದಂತ ಮನೆಗಳಲ್ಲ, ಸುಮಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಜೀವನ ಮಾಡ್ತಾ ಇರುವಂತದ್ದು, ಬದುಕ್ತಾ ಇರುವಂತದ್ದು. ಆ ಜಾಗ ಅಂದ್ರೆ ಈ ರಸ್ತೆ ಏನಿದೆ, ಈ ರಸ್ತೆ ಹಾಳಾಗಿದೆ. ಈ ರಸ್ತೆ ಹಾಳಾದ ರಸ್ತೆಯ ಪಕ್ಕದಲ್ಲಿ ವಿದ್ಯುತ್ ಕಂಬದ ಕೆಳಗೆ ಇಲ್ಲೊಂದು ಟಿಸಿ ಇತ್ತಂತೆ, ಸರಿಸುಮಾರು ಈಗಿಲ್ಲ ಅದು. ಆ ಟಿಸಿಯ ಕೆಳಗಡೆ ಅಂದ್ರೆ ಈ ವಿದ್ಯುತ್ ಕಂಬದ ಕೆಳಗಡೆ ನಂಬರ್ 13 ಪಾಯಿಂಟ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ SIT ತನಿಖೆ ನಡೀತಾ ಇರುವಂತದ್ದು. ದಟ್ಟಾರಣ್ಯದಲ್ಲಿ ಶೋಧ ನಡೆದಿದೆ. ನಂಬರ್ 6ರಲ್ಲಿ ಒಂದಿಷ್ಟು ಕಳೆಬರ ಸಿಕ್ಕಿದೆ. ಪೊಲೀಸರನ್ನ ಕಣ್ಗಾವಲಾಗಿ ಕಾಯಲಿಕ್ಕೆ ಬಿಟ್ಟಿರುವಂತದ್ದು. ಹಗಲು ರಾತ್ರಿ ಕೂಡ ನಿದ್ದೆಗೆಟ್ಟು ಪೊಲೀಸರು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. SIT ತನಿಖೆ ಕೂಡ ಚುರುಕಾಗಿರುವಂತದ್ದು. ನಂಬರ್ 13 ಈಗ ಮೊದಲು ನಂಬರ್ 9 ಮೇಲೆ ಒಂದಿಷ್ಟು ವ್ಯವಸ್ಥೆ ಇತ್ತು, ಅಂದ್ರೆ ಒಂದು ಕಣ್ಗಾವಲಿತ್ತು. ಇಲ್ಲಿ ಸಿಗುತ್ತೆ ಕಳೆಬರ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ ಮುಸುಕುದಾರಿ ಇದ್ದ. ಈಗ 9ರಲ್ಲೂ ಏನು ಸಿಗಲಿಲ್ಲ, 10ರಲ್ಲೂ ಏನೂ ಇಲ್ಲ. ಇದೀಗ 11, 12 ಮತ್ತೆ 13, ಅದರಲ್ಲೂ ಪ್ರಮುಖವಾಗಿ ಜನನಿ ಬೀಡು ಪ್ರದೇಶವಾಗಿರೋದ್ರಿಂದ ಜನರು ಕೂಡ ಸದಾ ಕಾಲ ಓಡಾಡುವಂತ ಜಾಗ ಇದು. ಈ 13ರಲ್ಲಿ ಸಿಕ್ಕೇ ಸಿಗುತ್ತೆ ಕಳೆಬರ ಅಂತೇಳಿ ಮತ್ತೊಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾನಂತೆ ಮುಸುಕುದಾರಿ. ಹಾಗಾದ್ರೆ 13ರನ್ನ ಅಗೆದಾಗ ಇಲ್ಲಿ ಕಳೆ ಬರುತ್ತಾ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇರುವಂತದ್ದು. ಇವತ್ತು ಭಾನುವಾರ, ಒಂದು ರಜೆ ಇರುವಂತದ್ದು. ಇವತ್ತು ಉತ್ಖನನ ಕಾರ್ಯಕ್ಕೆ ವಿರಾಮವನ್ನು ನೀಡಿದ್ದಾರೆ. ನಿನ್ನೆ ಕೂಡ 10 ಪಾಯಿಂಟ್ ವರೆಗೂ ಅಗೆದಿದ್ರು. ಯಾವುದೇ ರೀತಿಯ ಕಳೆಬರ ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ನಾನು ಸದ್ಯಕ್ಕೀಗ ನಂಬರ್ 13 ಅನ್ನುವ ಜಾಗದಲ್ಲಿದ್ದೇನೆ. ಅಂದ್ರೆ ಮುಸುಕುದಾರಿ ತೋರಿಸಿದ ಕೊನೆಯ ಜಾಗ ಇದಾಗಿದೆ. 12 ಜಾಗಗಳನ್ನ ನದಿಯ ಪಕ್ಕದ ಅಂದ್ರೆ ಒಂದು ದಟ್ಟಾರಣ್ಯದಲ್ಲಿ ಹುದುಗಿಸಿದ್ದೆ ಅಂತಕ್ಕಂಥ ಏನು ಮಾಹಿತಿ ನೀಡಿದ ಮುಸುಕುದಾರಿ ಆ ಜಾಗದಲ್ಲಿ ಈಗಾಗಲೇ ಹತ್ತಾಗಿರುವಂತದ್ದು. ಕಳೆ ಬರಹ ತೆಗೆಯುವ ಕೆಲಸ ನಿನ್ನೆಗೆ ಸದ್ಯಕ್ಕೆ ವಿರಾಮ ಇರುವಂತದ್ದು ಭಾನುವಾರ ಇರೋದ್ರಿಂದ 13ನೇ ನಂಬರ್ ಅಲ್ಲಿ ಒಂದಿಷ್ಟು ಪೊಲೀಸರನ್ನ ಕಾವಲಾಗಿ ನಿಲ್ಲಿಸಿರುವಂತದ್ದು. ಈ 13 ನಂಬರ್ ಇರುವಂತಹದ್ದು ನೇತ್ರಾವತಿಯ ಪುಣ್ಯ ಸ್ನಾನ ಮಾಡುವಂತ ನದಿ ಏನಿದೆ ಆ ನದಿಯ ಪಕ್ಕದ ರಸ್ತೆಯಲ್ಲಿ ನೋಡ್ತಿರುವ ದೃಶ್ಯದಲ್ಲಿ ಇಲ್ಲಿ ದೊಡ್ಡದಾದ ಉದ್ದ ಲೈಟ್ ಕಂಬಗಳು ಇರುವಂತದ್ದು, ಅಂದ್ರೆ ವಿದ್ಯುತ್ ಕಂಬಗಳಿದಾವೆ. ಅಲ್ಲಿ ದೊಡ್ಡದಾದ ಬಲ್ಬ್ಗಳನ್ನ ಹಾಕಿರುವಂತಹ ವ್ಯವಸ್ಥೆ ಇದೆ. ಇದು ಈಗಲ್ಲ, ಸುಮಾರು ವರ್ಷಗಳಿಂದ ಇರುವಂತದ್ದು. ಪಕ್ಕದಲ್ಲಿ ಒಂದು ರಸ್ತೆ ಇದೆ, ನಮ್ಮ ಕ್ಯಾಮರಾಮನ್ ಶಂಕರ್ ತೋರಿಸ್ತಾರೆ ನಿಮಗೆ. ಈ ರಸ್ತೆ ಇವ್ಯಾವುದೋ ನಿನ್ನೆ ಮೊನ್ನೆ ಕಟ್ಟಿದಂತ ಮನೆಗಳಲ್ಲ, ಸುಮಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಜೀವನ ಮಾಡ್ತಾ ಇರುವಂತದ್ದು, ಬದುಕ್ತಾ ಇರುವಂತದ್ದು. ಆ ಜಾಗ ಅಂದ್ರೆ ಈ ರಸ್ತೆ ಏನಿದೆ, ಈ ರಸ್ತೆ ಹಾಳಾಗಿದೆ. ಈ ರಸ್ತೆ ಹಾಳಾದ ರಸ್ತೆಯ ಪಕ್ಕದಲ್ಲಿ ವಿದ್ಯುತ್ ಕಂಬದ ಕೆಳಗೆ ಇಲ್ಲೊಂದು ಟಿಸಿ ಇತ್ತಂತೆ, ಸರಿಸುಮಾರು ಈಗಿಲ್ಲ ಅದು. ಆ ಟಿಸಿಯ ಕೆಳಗಡೆ ಅಂದ್ರೆ ಈ ವಿದ್ಯುತ್ ಕಂಬದ ಕೆಳಗಡೆ ನಂಬರ್ 13 ಪಾಯಿಂಟ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ SIT ತನಿಖೆ ನಡೀತಾ ಇರುವಂತದ್ದು. ದಟ್ಟಾರಣ್ಯದಲ್ಲಿ ಶೋಧ ನಡೆದಿದೆ. ನಂಬರ್ 6ರಲ್ಲಿ ಒಂದಿಷ್ಟು ಕಳೆಬರ ಸಿಕ್ಕಿದೆ. ಪೊಲೀಸರನ್ನ ಕಣ್ಗಾವಲಾಗಿ ಕಾಯಲಿಕ್ಕೆ ಬಿಟ್ಟಿರುವಂತದ್ದು. ಹಗಲು ರಾತ್ರಿ ಕೂಡ ನಿದ್ದೆಗೆಟ್ಟು ಪೊಲೀಸರು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. SIT ತನಿಖೆ ಕೂಡ ಚುರುಕಾಗಿರುವಂತದ್ದು. ನಂಬರ್ 13 ಈಗ ಮೊದಲು ನಂಬರ್ 9 ಮೇಲೆ ಒಂದಿಷ್ಟು ವ್ಯವಸ್ಥೆ ಇತ್ತು, ಅಂದ್ರೆ ಒಂದು ಕಣ್ಗಾವಲಿತ್ತು. ಇಲ್ಲಿ ಸಿಗುತ್ತೆ ಕಳೆಬರ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ ಮುಸುಕುದಾರಿ ಇದ್ದ. ಈಗ 9ರಲ್ಲೂ ಏನು ಸಿಗಲಿಲ್ಲ, 10ರಲ್ಲೂ ಏನೂ ಇಲ್ಲ. ಇದೀಗ 11, 12 ಮತ್ತೆ 13, ಅದರಲ್ಲೂ ಪ್ರಮುಖವಾಗಿ ಜನನಿ ಬೀಡು ಪ್ರದೇಶವಾಗಿರೋದ್ರಿಂದ ಜನರು ಕೂಡ ಸದಾ ಕಾಲ ಓಡಾಡುವಂತ ಜಾಗ ಇದು. ಈ 13ರಲ್ಲಿ ಸಿಕ್ಕೇ ಸಿಗುತ್ತೆ ಕಳೆಬರ ಅಂತೇಳಿ ಮತ್ತೊಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾನಂತೆ ಮುಸುಕುದಾರಿ. ಹಾಗಾದ್ರೆ 13ರನ್ನ ಅಗೆದಾಗ ಇಲ್ಲಿ ಕಳೆ ಬರುತ್ತಾ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.